ಹ್ಯೂಮನಿಸ್ಟಿಕ್ ವ್ಯೂಸಲ್ಲಿ ಕಾರ್ಲ್ ರೋಜರ್ಸ್ ಅಂತಕ್ಕಂಥ ಒಬ್ಬ ಪ್ರಮುಖವಾದಂಥ ಪ್ರಾಯೋಗಿಕ ಮನೋತಜ್ಞರನ್ನು ಇವತ್ತು ಚರ್ಚೆ ಮಾಡೋಣ. ಈ ಕಾರ್ಲ್ ರೋಜರ್ಸ್ ವಾಸ್ ಎ ಪ್ರಾಮಿನೆಂಟ್ ಹ್ಯೂಮನಿಸ್ಟಿಕ್ ಸೈಕಾಲಜಿಸ್ಟ್, ಒಬ್ಬ ಮಾನವತಾ ಮನೋವೈಜ್ಞಾನಿಕ ಪ್ರತಿಪಾದಕರು. ಹೂ ಈಸ್ ನೋನ್ ಆ್ಯಸ್ ದ ಥಿಯರಿ ಆಫ್ ಪರ್ಸನಾಲಿಟಿ ದಟ್ ಎಂಫಸೈಸ್ ಚೇಂಜ್, ಗ್ರೋತ್ ಆ್ಯಂಡ್ ದ ಪೊಟೆನ್ಷಿಯಲ್ ಆಫ್ ಹ್ಯೂಮನ್ ಗುಡ್. ಅಂದರೆ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಲಿಕ್ಕೆ ಎಂಫಸೈಸ್ ದ ಚೇಂಜ್ ಆಫ್ ಗ್ರೋತ್, ಅಂದರೆ ಆ ವ್ಯಕ್ತಿತ್ವದ ಬದಲಾವಣೆ ಮತ್ತು ಅದರ ಬೆಳವಣಿಗೆಯನ್ನು ಮಾಡುವುದರಲ್ಲಿ ಒಂದು ಉತ್ತಮವಾದಂಥ ಒಬ್ಬ ಮನುಷ್ಯನನ್ನು ಹೊರಬರಲಿಕ್ಕೆ ಅಥವಾ ಮನುಷ್ಯನಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಕಾರ್ಲ್ ರೋಜರ್ ಅಂತಕ್ಕಂಥವರು ಈ ಒಂದು ಹ್ಯೂಮನಿಸ್ಟಿಕ್ ಮಾಡೆಲಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಹ್ಯೂಮನಿಸ್ಟಿಕ್ ಸೈಕಾಲಜಿ ಎಂಫಸೈಡ್ ದ ಆ್ಯಕ್ಟಿವ್ ರೋಲ್ ಆಫ್ ದ ಇಂಡಿವಿಜುವಲ್ ಇನ್ ಶೇಪಿಂಗ್ ದೇರ್ ಇಂಟರ್ ಆ್ಯಂಡ್ ಎಕ್ಸ್ಟರ್ನಲ್ ವರ್ಡ್ಸ್. ಅಂದರೆ ಒಬ್ಬ ವ್ಯಕ್ತಿಯ ಒಂದು ವರ್ತನೆ ಅಂತಕ್ಕಂಥದ್ದು, ಅದರ ಒಂದು ವರ್ತನೆಯ ಸ್ಥಿತಿ ಅಂತಕ್ಕಂಥದ್ದು ಆತನ ಆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್, ಆಂತರಿಕ ಮತ್ತು ಬಾಹ್ಯ ಪ್ರಪಂಚದ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ರೋಜರ್ಸ್ ಕಾರ್ಡ್ ಆ್ಯನ್ ಇಂಡಿವಿಜುವಲ್ ಹೂ ಅಚೀವ್ ಸೆಲ್ಫ್ ಆ್ಯಕ್ಚುಲೈಸೇಷನ್ ಆಫ್ ಫುಲ್ಲಿ ಫಂಕ್ಷನಿಂಗ್ ಪರ್ಸನ್. ಯಾರೋ ಈ ಒಂದು ಪಾಸಿಟಿವ್ನೆಸ್ ಅಲ್ಲಿ ಇರ್ತಾರೋ ಅವರು ಆತನ ಆತ್ಮ ಸೆಲ್ಫ್ ಆ್ಯಕ್ಚುಲೈಸೇಷನ್ ಏನಾಗಿರುತ್ತೆ, ಇಟ್ಸ್ ಫುಲ್ಲಿ ಪಾಸಿಟಿವ್ ಆಗಿದೆ. ಅಕಾರ್ಡಿಂಗ್ ಟು ದ ರೋಜರ್ಸ್, ಫುಲ್ಲಿ ಫಂಕ್ಷನಿಂಗ್ ಪೀಪಲ್ ಎಕ್ಸಿಬಿಟ್ 7 ಟ್ರೈಟ್ಸ್. ಯಾರು ಈ ಒಂದು ಫುಲ್ಲಿ ಫಂಕ್ಷನಿಂಗ್ ಇರ್ತಕ್ಕಂಥ ಪೀಪಲಲ್ಲಿ ಇರ್ತಾರೋ ಅವರು 7 ರೀತಿಯ ಒಂದು ಗುಣಗಳನ್ನು ಹೊಂದಿರ್ತಾರೆ. ಒಂದು ಓಪನ್ನೆಸ್ ಟು ಎಕ್ಸ್ಪೀರಿಯನ್ಸಸ್, ಅಂದರೆ ಓಪನ್ನೆಸ್ ಅಂದರೆ ಯಾವುದೇ ಒಂದು ವಿಷಯವನ್ನು ಅವರು ಮುಚ್ಚಿಟ್ಕೊಳ್ಳೋದಿಲ್ಲ, ಓಪನ್ ಆಗಿ ಅವ್ರು ಹೇಳೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಅಥವಾ ವರ್ತನೆಯಲ್ಲಿ ಯಾವುದೇ ಭಿನ್ನತೆಯನ್ನು ಕಾಣೋದಿಲ್ಲ. ಲಿವಿಂಗ್ ಇನ್ ದ ಮೂಮೆಂಟ್, ಸಂತೋಷವಾಗಿ ಅವರು ಜೀವಿಸ್ತಿರ್ತಾರೆ. ಅಂದರೆ ಟ್ರಸ್ಟ್ ಇನ್ ಒನ್ಸ್ ಫೀಲಿಂಗ್ಸ್ ಆ್ಯಂಡ್ ಇನ್ಸ್ಟಿಂಕ್ಟ್, ಅವರು ಸಹಜ ಮತ್ತು ಸಹಜ ಅಂತ ಏನು ಕರಿತೀವಲ್ಲ ಅದರ ಮತ್ತು ಆ ಥರ ಭಾವನೆಗಳಿಗೆ ಹೊಂದಾಣಿಕೆಯನ್ನು ಅಥವಾ ನಂಬಿಕೆಯನ್ನು ಹೊಂದಿರ್ತಾರೆ. 4ನೇದು ಸೆಲ್ಫ್ ಡೈರೆಕ್ಷನ್ ಆ್ಯಂಡ್ ದ ಎಬಿಲಿಟಿ ಟು ಮೇಕ್ ಇಂಡಿಪೆಂಡೆಂಟ್ ಚಾಯ್ಸ್. ಸೆಲ್ಫ್ ಡಿಡಕ್ಷನ್ ಡೈರೆಕ್ಷನಲ್ಲಿರುತ್ತೆ, ಯಾವುದೇ ರೀತಿಯ ಒಂದು ನಿರ್ದೇಶನವನ್ನು ಅವರೇ ತೆಗೆದುಕೊಳ್ತಾರೆ. ಅವರ ಸಾಮರ್ಥ್ಯದ ತಕ್ಕಂತೆ ಅವರ ಒಂದು ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ಚಾಯ್ಸ್ನ ಮಾಡೋದನ್ನು ನಾವು ಕಾಣ್ತಾ ಹೋಗ್ತೀವಿ. 5ನೇದು ಕ್ರಿಯೇಟಿವಿಟಿ ಆ್ಯಂಡ್ ಮೊರಾಲಬಿಲಿಟಿ. ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಅವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ರಿಲಯಬಿಲಿಟಿ, ಒಂದು ವಿಶ್ವಸನೀಯವಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. 7ನೇದು ಫೀಲಿಂಗ್ ಫುಲ್ಫಿಲ್ಡ್ ಆ್ಯಂಡ್ ಸ್ಯಾಟಿಸ್ಫೈಡ್ ಬೈ ಲೈಫ್. ಫೀಲಿಂಗ್ ಅಂತಕ್ಕಂಥ ಭಾವನೆಗಳಂತಕ್ಕಂಥದ್ದು ತುಂಬ ಪರಿಪೂರ್ಣವಾಗಿರುತ್ತದೆ ಮತ್ತು ತೃಪ್ತಿದಾಯಕವಾದಂಥ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಈ 7 ಅಂಶಗಳು ಏನಾಗಿರುತ್ತೆ, ವ್ಯಕ್ತಿತ್ವ ಮತ್ತು ಆತನ ಭಾವನೆ ಮತ್ತು ಆತನ ಜೀವನಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪಾಸಿಟಿವ್ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ರೋಜರ್ಸ್ ಆಲ್ಸೋ ಡೆವಲಪ್ಡ್ ಎ ಪರ್ಸನಾಲಿಟಿ ಥಿಯರಿ. ಈ ರೆಫರ್ ಟು ಹೂ ಆ್ಯನ್ ಇಂಡಿವಿಜುವಲ್ ರಿಯಲಿ ಈಸ್ ಆ್ಯಸ್ ದ ಸೆಲ್ಫ್ ಆರ್ ಸೆಲ್ಫ್ ಕಾನ್ಸೆಪ್ಟ್ ಆ್ಯಂಡ್ ಐಡೆಂಟಿಫೈ 3 ಕಾಂಪೊನೆಂಟ್ಸ್ ಆಫ್ ದ ಸೆಲ್ಫ್ ಕಾನ್ಸೆಪ್ಟ್. ಈ ಸೆಲ್ಫ್ ಕಾನ್ಸೆಪ್ಟ್ ಅಂತ ಏನು ಸ್ವಪ್ರತ್ಯಯ ಅಂತ ಏನು ಕರಿತೀವಲ್ಲ, ಈ ಸ್ವಪ್ರತ್ಯಯ ಅಂತಕ್ಕಂಥದ್ದು ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಆ ಥರ ಇಂಡಿವಿಜುವಲ್ ಆಗಿ ಏನಾಗಿರುತ್ತೆ ಅದು ಸ್ವಯಂ ಒಂದು ಕಾನ್ಸೆಪ್ಟನ್ನು ಒಳಗೊಂಡಿರುತ್ತೆ ಅಂತಕ್ಕಂಥದ್ರಲ್ಲಿ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಸೆಲ್ಫ್ ಇಮೇಜ್ ಆರ್ ಹೌ ಇಂಡಿವಿಜುವಲ್ ಸಿ ದೆಮ್ಸೆಲ್ವ್ಸ್. ಒನ್ಸ್ ಐಡಿಯಾ ಅಬೌಟ್ ಸೆಲ್ಫ್ ಇಮೇಜ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಆ್ಯಂಡ್ ಇಂಪ್ಯಾಕ್ಟ್ ವಾಟ್ ದೇ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹೌ ದೇ ಆ್ಯಕ್ಟ್. ಅಂದರೆ ಆ ಥರ ಇಮೇಜಸ್ ಏನಿರುತ್ತೆ, ಆ ಇಮೇಜಸ್ ಏನಾಗುತ್ತೆ ಹೌ ಇಂಡಿವಿಜುವಲ್ ಸಿ ಅದನ್ನು ಹೇಗೆ ನೋಡ್ಕೊತಾನೆ ಅಥವಾ ಹೇಗೆ ನೋಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು. ಪಾಸಿಟಿವ್ ಇದ್ದರೆ ಇಂಪ್ಯಾಕ್ಟ್ ಆನ್ ಪಾಸಿಟಿವ್, ಅಥವಾ ನೆಗೆಟಿವ್ ಇದ್ದರೆ ಇಂಪ್ಯಾಕ್ಟ್ ಆನ್ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೆಲ್ಫ್ ವರ್ತ್, ನಾವು ದ ವ್ಯಾಲ್ಯೂ ಇಂಡಿವಿಜುವಲ್ ಪ್ಲೇಸ್ ಆನ್ ದೆಮ್ಸೆಲ್ವ್. ರೋಜರ್ ಫೆಲ್ಟ್ ಸೆಲ್ಫ್ ವರ್ತ್ ವಾಸ್ ಫೋಸ್ಡ್ ದ ಚೈಲ್ಡ್ಹುಡ್ ಥ್ರೂ ಇಂಡಿವಿಜುವಲ್ ಇಂಟ್ರಾಕ್ಷನ್ ವಿತ್ ದೇರ್ ಪೇರೆಂಟ್ಸ್. ಸೆಲ್ಫ್ ವರ್ತ್ ಅಂತಂದರೆ ತನ್ನ ತಂದೆ ತಾಯಿಗಳಾಗಿರ್ಬೋದು, ಆತನ ಕುಟುಂಬದ ಸದಸ್ಯರಾಗಿರ್ಬೋದು, ಅವರಲ್ಲಿ ಇರ್ತಕ್ಕಂಥ ಸಾಮರ್ಥ್ಯದ ಆಧಾರದ ಮೇಲೆ ಅಥವಾ ಒಂದು ಪರಿಶ್ರಮದ ಮೇಲೆ ಏನಾಗಿರುತ್ತೆ ಆ ಥರ ಒಂದು ಬೆಳವಣಿಗೆ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ಐಡಿಯಲ್ ಸೆಲ್ಫ್, ಆ ಪರ್ಸನ್ ಆ್ಯನ್ ಇಂಡಿವಿಜುವಲ್ ವಾಂಟ್ಸ್ ಟು ಬಿ ದ ಐಡಿಯಲ್ ಸೆಲ್ಫ್ ಚೇಂಜ್ ಆ್ಯಸ್ ವಿ ಗ್ರೋ ಆ್ಯಂಡ್ ಅವರ್ ಪ್ರಿಯಾರಿಟೀಸ್ ಚೇಂಜ್ ಆಗಿರುತ್ತೆ. ಅಂದರೆ ಯಾವುದೇ ಆತನ ಐಡಿಯಲ್ ಸೆಲ್ಫ್ ಏನಾಗಿರುತ್ತೆ ಅದು ಆತನ ವ್ಯಕ್ತಿತ್ವದ ಮೇಲೆ, ಆತನ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಅವನು ಹೇಗೆ ಅದನ್ನು ಬಳಸ್ಕೊಳ್ತಾನೋ அந்த ಬೇಸ್ ಮೇಲೆ ಅದೇನಾಗುತ್ತೆ ತನ್ನ ಪ್ರಿಯಾರಿಟಿಯನ್ನು ಬದಲಾವಣೆ ಮಾಡ್ಕೊಂಡು ಹೋಗುತ್ತೆ. ದಿಸ್ ಈಸ್ ದ ರೋಜರ್ಸ್ ಅಪ್ರೋಚ್ ಆಫ್ ದ
abnormality waves.